ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಸುಂದರವಾಗಿ ಇದೆಯಾ? ಇಲ್ಲ. ಒಂದು ಕಡೆ ಸಮುದ್ರ ಸುಂದರವಾಗಿ ಕಂಡರೂ ಇನ್ನೊಂದು ಕಡೆ ಬಾಧಿಸಲ್ಪಟ್ಟಂತ ಜನರು ಇದ್ದಂಥ ಒಂದು ಸ್ಥಳ ಇದು. ಈ ಧನುಷ್ಕೋಡಿ ಭಾಗದಲ್ಲಿ 40 ವರ್ಷಗಳ ಹಿಂದೆ ಒಂದು ದೊಡ್ಡ ಊರೇ ಇತ್ತು. 1964ರಲ್ಲಿ ಡಿಸೆಂಬರ್ 22ನೇ ತಾರೀಕು ಇಲ್ಲಿ ಒಂದು ದೊಡ್ಡ ಪ್ರವಾಹ ಬಂದಿತ್ತು. ಆ ಪ್ರವಾಹದ ನಿಮಿತ್ತ ದೊಡ್ಡ ಸಮುದ್ರದ ಅಲೆಗಳು ಊರಿನೊಳಗೆ ನುಗ್ಗಿ ಇಡೀ ಊರನ್ನೇ ನಾಶ ಮಾಡಿತು. ಅದರ ನಂತರ ಇಲ್ಲಿ ಜನಗಳು ವಾಸ ಮಾಡುವುದಿಲ್ಲ. ಇಲ್ಲಿ ಕೆಲವು ಮೀನುಗಾರರು ಇದ್ದಾರೆ, ಹಾಗೆ ಟೂರಿಸ್ಟ್ಗಳಿಗಾಗಿ ಕೆಲ ಅಂಗಡಿಗಳನ್ನು ಇಟ್ಟುಕೊಂಡಿದ್ದಾರೆ ಅಷ್ಟೇ. ಶಾಶ್ವತವಾದ ಯಾವ ಮನೆಗಳು ಕೂಡ ಇಲ್ಲಿ ಇಲ್ಲ. ಆದರೆ ಇಲ್ಲಿ ನೋಡುವಾಗ ಮನೆಗಳು ಇದ್ದದ್ದರ ಅನೇಕ ಪಳೆಯುಳಿಕೆಗಳು, ಮನೆಯ ಅಸ್ಥಿವಾರಗಳು, ಹಳೆಯ ಅನೇಕ ಕಾರ್ಯಗಳನ್ನು ನಾವಿಲ್ಲಿ ನೋಡಬಹುದು. ಇದು ಆ ಘೋರವಾದಂಥ ದಿನಗಳನ್ನು ನೆನಪಿಗೆ ತರುತ್ತದೆ. ರಾತ್ರಿ ಸಮಯದಲ್ಲಿ ಬಂದಂಥ ಪ್ರವಾಹ ಇಡೀ ಊರನ್ನೇ ನಾಶ ಮಾಡಿತು. ಸಾವಿರಾರು ಜನರು ಅದರ ನಿಮಿತ್ತ ಸತ್ತು ಹೋದರು. ಆದರೆ ಇಂದು ಕೂಡ ಈ ಸ್ಥಳಗಳನ್ನು ನೋಡುವುದಕ್ಕೆ ಅನೇಕ ಜನರು ಬರುತ್ತಾರೆ. ಬಹಳ ದುಃಖವಾದಂಥ ಸಂಗತಿ ನಡೆದಂಥ ಒಂದು ಸ್ಥಳ. ನಿಮ್ಮ ಜೀವಿತದಲ್ಲಿ ಕೂಡ ಭೀಕರವಾದ ಅಲೆಗಳು ಎದ್ದೇಳುತ್ತಾ ಇವೆ, ಘೋರವಾದಂಥ ಕಾರ್ಯಗಳು ನಡೆಯುತ್ತಾ ಇವೆ ಎಂಬುದಾಗಿ ನೀವು ವೇದನೆ ಪಡುತ್ತಾ ಇರಬಹುದು. ಯೆಶಾಯ 54ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವೆ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಹಿಂಸೆಗಳಿಗೆ ಬಿಟ್ಟು ಕೊಡದೆ ನಾನು ನಿನ್ನನ್ನು ತಪ್ಪಿಸಿ ಕಾಪಾಡುವೆನು, ನೀನು ಹಿಂಸೆಗೆ ದೂರವಾಗಿರುವೆ ಎಂಬುದಾಗಿ ಹೇಳುತ್ತಾರೆ. ನನಗೆ ಬಹಳ ಹಿಂಸೆ, ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಬಹಳ ಹಿಂಸೆ ಕೊಡುತ್ತಾರೆ. ನಾನು ವಾಸ ಮಾಡುವಂಥ ಸ್ಥಳದಲ್ಲಿ ನನ್ನ ಮೇಲೆ ಅನ್ಯಾಯವಾದ ಕಾರ್ಯಗಳನ್ನೆಲ್ಲ ಹೇಳಿ ನನ್ನನ್ನು ಹಿಂಸಿಸುತ್ತಾರೆ, ನನ್ನ ಮಕ್ಕಳನ್ನು ಹಿಂಸೆ ಪಡಿಸುತ್ತಾ ಇದ್ದಾರೆ. ಈ ರೀತಿ ಯಾವುದೋ ಒಂದು ಕಾರ್ಯ ನಿಮ್ಮ ಮನಸ್ಸನ್ನು ಬಾಧಿಸಿ ಹಿಂಸೆ ಪಡಿಸುತ್ತಾರೆ ಎಂಬುದಾಗಿ ವೇದನೆಯಲ್ಲಿ ಇದ್ದೀರಾ? ನೀವು ಹಿಂಸೆಗೆ ದೂರವಾಗಿರುವಿರಿ. ಅಹಿಂಸೆ ನಿಮ್ಮ ಹತ್ತಿರಕ್ಕೆ ಬಾರದು, ನಿಮ್ಮನ್ನು ಬಾಧಿಸದು, ಯಾವುದೇ ನಾಶನವನ್ನು ಮಾಡದು ಎಂಬುದಾಗಿ ದೇವರಾದ ಯೇಸು ಕ್ರಿಸ್ತನು ನಿಮಗೆ ಮಾತು ಕೊಡುತ್ತಾನೆ. ನನ್ನ ಮಗನೇ, ನನ್ನ ಮಗಳೇ, ಯಾಕೆ ಭಯಪಡುತ್ತೀಯಾ? ಬಿರುಗಾಳಿ ಬೀಸುವ ಹಾಗೆ ಕಾಣುತ್ತಾ ಇದೆಯಾ? ಅಲೆಗಳು ಎದ್ದೇಳುವ ಹಾಗೆ ನಿಮಗೆ ಕಾಣುತ್ತಾ ಇದೆಯಾ? ಮತ್ತೊಂದು ಸುನಾಮಿ ನನ್ನ ಜೀವಿತದಲ್ಲಿ ಅಪ್ಪಳಿಸುತ್ತದೆ ಎಂಬುದಾಗಿ ಭಾವಿಸುತ್ತಾ ಇದ್ದೀರಾ? ದೇವರು ಹೇಳುತ್ತಾರೆ, ಆ ಹಿಂಸೆ ಇನ್ನು ನಿನ್ನನ್ನು ಬಾಧಿಸದು, ನೀನು ಹಿಂಸೆಗೆ ದೂರವಾಗಿರುವೆ. ನೀನು ದೂರದಿಂದ ನೋಡುವಿ, ಆ ಹಿಂಸೆ ಹಾಗೆ ದಾಟಿ ಹೋಗುತ್ತದೆ, ಆ ಹಿಂಸೆ ಹಾಗೆ ತೊಲಗಿ ಹೋಗುತ್ತದೆ. ನಾನು ನಿನ್ನನ್ನು ಅದಕ್ಕೆ ದೂರವಾಗಿಟ್ಟು ಕಾಪಾಡುತ್ತೇನೆಂಬುದಾಗಿ ದೇವರು ಹೇಳುತ್ತಾರೆ. ನಮಗಾಗಿ ಯೇಸು ಶಿಲುಬೆಯಲ್ಲಿ ಸಾಯುವಾಗ ಆತನಿಗೆ ಬಹಳ ಹಿಂಸೆಯನ್ನು ಕೊಟ್ಟರು. ಅನ್ಯಾಯವಾಗಿ ಆತನನ್ನು ಹಿಂಸಿಸಿದರು, ಆತನನ್ನು ಚಾಟಿಯಿಂದ ಹೊಡೆದರು, ಮುಳ್ಳಿನ ಕಿರೀಟವನ್ನು ಹಾಕಿದರು, ಭಾರವಾದಂಥ ಶಿಲುಬೆಯನ್ನು ಹೊರಿಸಿ ಎಳೆದುಕೊಂಡು ಹೋದರು. ವಸ್ತ್ರವನ್ನೆಲ್ಲ ಕಳೆದುಕೊಂಡು ಆತನನ್ನು ಶಿಲುಬೆಯಲ್ಲಿ ಜಡಿದು ತೂಗು ಹಾಕಿದರು. ಆ ಹಿಂಸೆಯ ದೃಶ್ಯ ಬಹಳ ಘೋರವಾದದ್ದು ತಾನೆ. ಅನ್ಯಾಯವಾದ ಸುಳ್ಳು ಆಪಾದನೆಗಳನ್ನು ಹೊರಿಸಿ ಬಹಳ ಹೀನಾಯವಾಗಿ ವೇದನೆ ಪಡಿಸಿದರು. ಆತನಿಗೆ ಬಹಳ ಹಿಂಸೆಗಳಾಯಿತು. ಯಾಕೆ ಅದನ್ನೆಲ್ಲ ಸಹಿಸಿಕೊಂಡನೋ? ನಾವು ಆ ಮಾರ್ಗದಲ್ಲಿ ಹಾದು ಹೋಗುವಾಗ ನಮ್ಮನ್ನು ಸಂತೈಸಿ ಆಧರಿಸುವುದಕ್ಕೆ ಮಾತ್ರ ಅಲ್ಲ, ಆ ಹಿಂಸೆಗಳಿಂದ ಬಿಡುಗಡೆ ಕೊಡಲು, ಆ ಹಿಂಸೆಗಳಿಗೆ ದೂರವಾಗಿಟ್ಟು ನಮ್ಮನ್ನು ಕಾಪಾಡಲು ತನ್ನನ್ನೇ ಶಿಲುಬೆಯಲ್ಲಿ ಅರ್ಪಿಸಿಕೊಂಡನು. ಆತನು ಹೇಳುತ್ತಾನೆ, ನನ್ನ ಮಗನೇ, ಮಗಳೇ, ನೀನು ಹಿಂಸೆಗೆ ದೂರವಾಗಿರುವೆ. ನಾನು ಆ ಹಿಂಸೆಗಳನ್ನು ಸಹಿಸಿಕೊಂಡು ಅದನ್ನು ಸ್ವೀಕರಿಸಿದ್ದೇನೆ, ನೀನು ಭಯಪಡಬೇಡ ಎಂದು ಹೇಳುತ್ತಾನೆ. ಆದ್ದರಿಂದ ಇಂದು ನಿಮಗೆ ಅನೇಕ ಹಿಂಸೆಗಳು ಸಂಭವಿಸುತ್ತಾ ಇರಬಹುದು. ಬಹಳ ಘೋರವಾದಂಥ ದಿನಗಳನ್ನು ನೀವು ದಾಟಿ ಹೋಗುತ್ತಾ ಇರಬಹುದು. ಭಯಪಡಬೇಡಿರಿ, ಅದು ದೂರವಾಗಿ ನೀಗಿ ಹೋಗುತ್ತದೆಂಬುದಾಗಿ ದೇವರು ಹೇಳುತ್ತಾರೆ. ನಂಬಿಕೆಯಿಂದ ಹೇಳಿರಿ, ದೇವರೇ, ನೀ ಕೊಟ್ಟಿರುವಂತ ಈ ವಾಗ್ದಾನವನ್ನು ನಂಬುತ್ತೇನೆ. ದೇವರೇ, ಹಿಂಸೆಗೆ ದೂರವಾಗಿರುವೆ ಎಂಬುದಾಗಿ ಹೇಳಿದ್ದೀರಿ. ನನಗೆ ಸಂಭವಿಸುತ್ತಾ ಇರುವಂತ ಈ ಹಿಂಸೆಗಳಿಗೆ ದೂರವಾಗಿಟ್ಟು ನನ್ನನ್ನು ಕಾಪಾಡಿರಿ. ಆ ಹಿಂಸೆಗಳನ್ನು ನನ್ನಿಂದ ಬಹಳ ದೂರಕ್ಕೆ ತೊಲಗಿಸಿ ಬಿಡಿ. ಹಿಂದೆ ಒಂದು ಬದಲಾವಣೆ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸುತ್ತಲೂ ಇರುವಂತ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಹಿಂಸೆಗಳನ್ನು ದೂರ ಮಾಡಿ ನನಗೆ ಬಿಡುಗಡೆ ಕೊಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ.
ನಿಮ್ಮ ಪ್ರತಿಯೊಂದು ದೇಣಿಗೆ ಎಷ್ಟೇ ಚಿಕ್ಕದಾದರೂ ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.